ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನಂದಿನಿ ಶಿವಕುಮಾರ್. ನಮ್ಮ ಸ್ಮಾಲ್ ತೋಟನ ಇವತ್ತು ತೋರಿಸ್ತೀನಿ. ಸ್ವಲ್ಪನೇ ಜಾಗದಲ್ಲಿ ತುಂಬ ಗಿಡಗಳಿದ್ದಾವೆ. ಸೊ ಯಾವ್ದ್ಯಾವ್ದು ಗಿಡ ಇದೆ ಅಂತ ನಾನು ತಿಳಿಸ್ತೀನಿ. ಸೊ ನೋಡಿ, ಫಸ್ಟ್ಗೆ ಇದು ತೊಗರಿಕಾಯಿ ಗಿಡ. ತೊಗರಿ ಗಿಡ ಹೋಗಿ ತೊಗರಿ ಮರ ಆಗಿದೆ. ಸೊ ಇಲ್ಲೊಂದು ಮರ ಇದೆ, ತೊಗರಿ ಮರ. ತೊಗರಿ ಗಿಡ ಎಷ್ಟು ಚಿಕ್ಕದಾಗಿರುತ್ತೆ, ಬಟ್ ಇದು ನೋಡಿದ್ರೆ ಎಷ್ಟು ದೊಡ್ಡ ಮರ ಥರ ಆಗಿಬಿಟ್ಟಿದೆ ಫ್ರೆಂಡ್. ಒಂದು ಮನೆ ಅಷ್ಟು ಉದ್ದ ಹೋಗಿದೆ, ತುಂಬ ದೊಡ್ಡ ಮರನೇ ಆಗಿಬಿಟ್ಟಿದೆ. ಅಲ್ಲಿ ಒಂದು ಗಿಡ ಇದೆ, ಅದನ್ನು ಸಹ ಮುಳ್ಕೊಂಡು ಮೇಲೆ ಹೋಗ್ಬಿಟ್ಟಿದೆ ಅದು. ನೋಡಿ, ನೆಕ್ಸ್ಟ್ ನಾನು ಗಿಡಗಳನ್ನೆಲ್ಲ ತೋರಿಸ್ತಾ ಬರ್ತೀನಿ. ಇದು ಫಸ್ಟ್ ಲೆಮನ್ ಗಿಡ, ಇದು ನಿಂಬೆಹಣ್ಣು ಗಿಡ. ಇದು 1 ಮಂತ್ ಆಯಿತು, ಎಷ್ಟು ಬೇಗ ಬೆಳ್ಕೊಂಡಿದೆ ನೋಡಿ. ನೆಕ್ಸ್ಟು ಸೊಪ್ಪೆಲ್ಲ ನಾನು ಹೇಳ್ತಾ ಇರ್ತೀನಲ್ವಾ, ನೋಡಿ ಇಲ್ಲೆಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ದಾವೆ. ಇನ್ನು ಈಗ ಬೆಳೀತಾ ಇದ್ದಾವೆ ನೋಡಿ ಕೊತ್ತಂಬರಿ. ಇದು ಸೊಪ್ಪು. ಅಲ್ಲೊಂದು ತುಳಸಿ ಗಿಡ ಇದೆ, ವೈಟ್ ಕಲರ್ ತುಳಸಿ. ಮಿಕ್ಸ್ ಸೊಪ್ಪಿಗಾಗಸ್ತರ ಎಲ್ಲ ಸೊಪ್ಪು ಇದ್ದಾವೆ ನೋಡಿ ಫ್ರೆಂಡ್ಸ್. ಅಣ್ಣೆ ಸೊಪ್ಪು ಸಮೇತ ಇದೆ. ಸೊ ನಾವು ಚೆಲ್ಲಿಲ್ಲ ಅಣ್ಣೆ ಸೊಪ್ಪು, ಅದೇ ಬೆಳ್ಕೊಂಡಿರೋದು. ನೆಕ್ಸ್ಟು ತುಳಸಿ ಇದರಲ್ಲೂ ಇದೆ, ದಂಟು ಸೊಪ್ಪು ಇದು. ಮತ್ತು ಇದು ಸಬ್ಬಕ್ಕಿ ಸೊಪ್ಪು ನೋಡಿ, ಚಿಲ್ಕೋರೆ, ದಂಟು ಎಲ್ಲ ಇದೆ. ಎಲ್ಲ ಸ್ವಲ್ಪ ನಮ್ಗೆ ಅರ್ಜೆಂಟ್ಗೆ ಏನಾದರೂ ಬೇಕಂದರೆ ಸಿಗುತ್ತೆ ಅಂತ ಹಾಕ್ಕೊಂಡಿದ್ದೀರಿ. ಇದು ವೈಟ್ ಕಲರ್ ತುಳಸಿ, ಬ್ಲ್ಯಾಕ್ ಕಲರ್ ತುಳಸಿ ನೋಡಿ. ಇದು ಬ್ಲ್ಯಾಕ್ ತುಳಸಿ, ಅಂದರೆ ಇದು ಬ್ಲ್ಯಾಕ್ ಬರುತ್ತೆ, ಇದು ಇಲ್ಲಿ ವೈಟ್ ಬರುತ್ತೆ ನೋಡಿ. ನೋಡಿ, ಇದು ಬ್ಲ್ಯಾಕು, ಇದು ವೈಟು, ಎರಡೂ ಇದ್ದಾವೆ. ಮತ್ತು ಇದು ಬದನೆಕಾಯಿ ಗಿಡ. ಸೊ ನೋಡಿ, ಇದು ಉದ್ದ ಬದನೆಕಾಯಿ ಈ ಥರ ಬಿಡುತ್ತೆ, ಇನ್ನೂ ದಪ್ಪ ಆಗುತ್ತೆ. ಇದಿನ್ನೂ ಎಳೆದು ಇನ್ನೂ ದಪ್ಪ ಇರುತ್ತೆ. ಮತ್ತು ಈ ಸೊಪ್ಪು ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರ ಅಂದ್ಕೊಂಡಿರ್ತೀನಿ ನೋಡಿ. ಸೊಪ್ಪಿದು, ಇದು ಸೊಪ್ಪು ಬಸ್ಸಾರಿಗೆ ಮಾಡೋದು. ಇದನ್ನೆಲ್ಲ ಗೀಳ್ಕೊಂಡು ಬೇಕಂದ್ರೆ ಹಂಗೆ ಬಿಟ್ಕೋಬೋದು, ಹಾಗೆ ಇರುತ್ತೆ. ನಾವು ಸುಮ್ಮನೆ ಹಂಗೆ ತೊಗೊಬಂದು ಬೇರ್ಗಳು ಹಾಕಿದ್ದು ಹಾಗೆ ಅಂಟ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲೊಂದು ಬದನೆಕಾಯಿ ಗಿಡ ಇದೆ, ಇಲ್ಲೊಂದು ಚೇಪೆಕಾಯಿ ಗಿಡ ಇದೆ, ಚಿಕ್ಕದು. ಇನ್ನು ಮೊನ್ನೆ ಉಣಿರೋದು, 1 ತಿಂಗಳ ಹಿಂದೆಗಡೆ ನಮ್ಮ ಮಾವ ಉಣಿರೋದು. ಮತ್ತು ಇಲ್ಲಿ ದಾಸವಾಳ ಹೂವು ಗಿಡ. ಇದು ಯಾವ ಥರ ಅಂತ ಇನ್ನೂ ಗೊತ್ತಿಲ್ಲ, ತೊಗೊಂಡ್ರಿ ಮೊನ್ನೆ 30 ರೂಪಾಯಿ ಕೊಟ್ಟು ಗಿಡ. 40 ರೂಪಾಯಿ ಏನೋ ಕೊಟ್ಟು ನಮ್ಮ ಅತ್ತೆ ತೊಗೊಂಡು ಊತಿದ್ದಾರೆ. ಇದು ಮಲ್ಲಿಗೆ ಗಿಡ ನೋಡಿ, ಮಲ್ಲಿಗೆ ಗಿಡ ಒಂದೊಂದು ಮಳೆ ಆಗಷ್ಟು ಸಿಗುತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ಇನ್ನೊಂದು ಗಿಡ ತೋರಿಸೋದು ಮರೆತೆ. ಇಲ್ಲಿ ಸೂಜಿ ಮಲ್ಲಿಗೆ ಅಂತಾರಲ್ವ, ನಮ್ಮ ಅತ್ತೆ ಈಗ ಮಗ್ಗಿತ್ತು ಕಿತ್ಬಿಟ್ಟಿದ್ದಾರೆ. ಒಂದು 4-5 ದಿನ ಆದರೆ ಒಂದು ಮಳೆ ಆಗಷ್ಟು ಸಿಗುತ್ತೆ. ಇನ್ನು ಚಿಕ್ಕ ಗಿಡ ಮೊನ್ನೆ ತೊಗೊಂಡ್ರಿ, 50 ರೂಪಾಯಿ ಅಂತೆ ಗಿಡ. ನಮ್ಮ ಅತ್ತೆ ತಗೊಬಂದು ಊತಿದ್ದಾರೆ. ಮಗ್ಗೆಲ್ಲ ಬಿಡಿಸ್ಕೊಂಡ್ರು ನಮ್ಮ ಅತ್ತೆ. 3 ದಿನ 4 ದಿನ ಆದಮೇಲೆ ಒಂದು ಸ್ವಲ್ಪ ಅರ್ಧ ಆಗಷ್ಟು ಹೂವು ಸಿಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಗಿಡ ಇದೆ, ಮಲ್ಲಿಗೆ ಗಿಡ ಥರ, ಆದರೆ ಮಲ್ಲಿಗೆ ಹೂವಲ್ಲ, ಇದು ಉದ್ದ ಹೂವು. ಇದು ಚೆನ್ನಾಗಿ ಬಿಡುತ್ತೆ, ದೊಡ್ಡ ಗಿಡ ಆದರೆ ತುಂಬಾ ಹೂವು ಬಿಡುತ್ತೆ. ನಮ್ಮ ಮನೆ ದೇವ್ರುಗಳ್ಗಂತ ಅಷ್ಟೇ ನಾವು ಬಿಟ್ಕೊಂಡಿರಿ. ಮತ್ತು ಇದು ಮಲ್ಲಿಗೆ ಹೂವಲ್ಲಿ ಹಾಕ್ತಾರಲ್ವ, ಗಮ್ ಅನ್ನುತ್ತಲ್ವ, ಆ ಥರ ಅದು ಎಲೆ ನೋಡಿ. ಇಲ್ಲಿ ಸಬ್ಬಕ್ಕಿ ಬೆಳ್ಕೊಂಡಿದೆ, ಅಲ್ಲಲ್ಲ ಒಂದೊಂದಿದೆ. ನೆಕ್ಸ್ಟ್ ಆಗಲೇ ತೋರಿಸ್ನಲ್ಲ ಆ ಗಿಡ. ಇದು ಸೊಪ್ಪು. ನೆಕ್ಸ್ಟು ಇದು ಕೆಮ್ಮಿಗೆ ತಿನ್ನೋ ಎಲೆ. ಇದು ಕೆಮ್ಮು ಕಾಫಾಗೆ ತುಂಬ ಒಳ್ಳೆಯದು. ನನ್ನ ಮಗನಿಗೆ ಆಲ್ಮೋಸ್ಟ್ ಆಲ್ ನಾನು ಇದನ್ನೇ ಕೊಡೋದು. ಇದರಲ್ಲಿ ಅರಿಶಿನ, ಒಂಚೂರು ಶುಂಠಿ, ಉಪ್ಪು, ಒಂದು ವಿಳೆದೆಲೆ ಹಾಕಿ, ಈ ವಿಳೆದೆಲೆ ಅದು 3 ಇವೆಲ್ಲ ಹಾಕಿ ವಿಳೆದೆಲೆಯಲ್ಲಿ ಚೆನ್ನಾಗಿ ಬೇಯಿಸಿ ಒಲೆ ಮೇಲೆ ಇಟ್ಟು ಗ್ಯಾಸ್ ಮೇಲೆ ಅದ್ರಲ್ಲಿ ಬರೋ ರಸ ನಿಂಡು ಕುಡಿಸ್ತೀನಿ. ಕೆಮ್ಮಿಗೆ ಬೇಗ ಮೇಲಾಗುತ್ತೆ ನೋಡಿ. ತುಳಸಿ ಗಿಡ ನೋಡಿ, ಅದ್ರ ಕೆಳಗಡೆ ಒಂದಿದೆ, ತೊಗರಿಕಾಯಿ ಗಿಡ ಕೆಳಗಡೆ ಒಂದಿದೆ. ದಾಸವಾಳ ಹೂವು, ಇದು ಯೆಲ್ಲೋ ಕಲರು, ಮಧ್ಯದಲ್ಲಿ ರೆಡ್ ಬಿಡುತ್ತೆ, ದೊಡ್ಡ ಹೂವು, ಚೆನ್ನಾಗಿರುತ್ತೆ. ಇದನ್ನು ಆಗಲೇ ಒಂದು ಬಿಟ್ಟಿತ್ತು, ಕಿತ್ಕೊಂಡೋಗಿ ಇಟ್ಟಿದ್ದೀನಿ ದೇವ್ರಿಗೆ ನೋಡಿ. ಮೊಗ್ಗು ಬಿಟ್ಟಿದೆ, ಡೈಲಿ ಒಂದೊಂದು 2 ಸಿಗುತ್ತೆ ನೋಡಿ. ಇಲ್ಲೊಂದು ಮೊಗ್ಗಿದೆ. ಸೊ ನೋಡಿ, ತೊಗರಿ ಗಿಡ ಹೋಗಿ ತೊಗರಿ ಮರ ಥರ ಆಗ್ಬಿಟ್ಟಿದೆ ನೋಡಿ, ಬುಡ ಎಷ್ಟು ದಪ್ಪ ಇದೆ. ಆಮೇಲೆ ಇದು ಶಾಮಂತಿ ಗಿಡ, ಎಲ್ಲ ಹೂವು ಬಿಡೋಷ್ಟು ಎಲ್ಲ ಮೊಗ್ಗು ಬಂದಿದೆ ನೋಡಿ, ಶಾಮಂತಿ ಗಿಡ. ಇದು ಇಲ್ಲಿ ತುಳಸಿ ಗಿಡ ಸುಮ್ಮನೆ ನಮ್ಮತ್ತೆ ಚೆಲ್ಲಿರೋದು, ಬೀಜಗಳು ತಗೊಬಂದು ಎಲ್ಲ ಉಟ್ಕೊಂಡಿದೆ. ಇಲ್ಲೊಂದು ಕನಕಾಂಬರ ಗಿಡ ಇದೆ, ಮತ್ತು ಅಲ್ಲೊಂದು ಡೆಲ್ಲಿ ಕನಕಾಂಬರ ಒಂದಿದೆ, ಇಲ್ಲೊಂದು ಕನಕಾಂಬರ, ಮಾಮೂಲಿ ಕನಕಾಂಬರ. ಇಲ್ಲಿ 3 ಗಿಡ ಇದ್ದಾವೆ ನೋಡಿ.
ಚಿಕ್ಕ ಚಿಕ್ಕ ಗಿಡಗಳು ನಮ್ಮ ಮೊನ್ನೆ ತಂದು ಊತಿರೋದು ಇವೆಲ್ಲ. ಇಲ್ಲೊಂದು ಕನಕಾಂಬರ ಗಿಡ, ಮತ್ತು ಇಲ್ಲಿ ಕರಿಬೇವು ನಾನೇ ಕಿತ್ತಿ ಎಲ್ಲ ಬೋರ್ಡ್ ಮಾಡಿಬಿಟ್ಟಿದ್ದೀನಿ. ಇನ್ನು ಚಿಕ್ಕ ಗಿಡ, ಮತ್ತು ಇಲ್ಲೊಂದು ಚಿಕ್ಕ ಗಿಡ ಇದೆ, ಇದೆಲ್ಲ ಉದುರ್ಕೊಂಡಿದೆ. ಇಲ್ಲೊಂದು ಚಿಕ್ಕ ಗಿಡ ಇದೆ, ಮತ್ತು ಇಲ್ಲೊಂದು ಚೇಪೆ ಗಿಡ ಇದೆ ನೋಡಿ. ಚೇಪೆ ಗಿಡ ಉದ್ದ ಆಗಿದೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ಇದು ಚಿಕ್ಕ ಗಿಡ ಅಲ್ವಾ, ಸೊ ಹಾಗಾಗಿ. ಮತ್ತು ಇದು ಮೆಹಂದಿ ಸೊಪ್ಪಿನ ಗಿಡ. ಚಿಕ್ಕ ಗಿಡದಲ್ಲಿ ಊತಿದ್ದು, ಒಂದೇ ಒಂದು ಕಡ್ಡಿ ತಂದು ನಮ್ಮತ್ತೆ ಊತಿದ್ದು. ಪಾಟಲ್ಲಿತ್ತು, ದೊಡ್ಡದಾಯ್ತು, ಸ್ವಲ್ಪ ಇಷ್ಟ ಆಯಿತು ಎಲೆ ಬಿಡೋ ಅಷ್ಟು. ಸೊ ಆಮೇಲೆ ತೊಗೊಬಂದು ಇಲ್ಲಿ ಊತಿದ್ದಾರೆ. ಇಷ್ಟು ದೊಡ್ಡ ಗಿಡ ಆಗಿದೆ. ನಾವು ಬೇಕಂದಾಗ ನಾನು ಒಂದೊಂದ್ಸಲ ಕೈಗೆ ಹಾಕ್ಕೊಳ್ಳೋದಕ್ಕೆ ಕಿತ್ಕೊಂಡು ಹಾಕ್ಕೊಳ್ತೀನಿ, ರುಬ್ಬಿಟ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಸ್ಮಾಲ್ ತೋಟ ನಮ್ಮದು. ಆ ಕಡೆ ಮೇಕೆ ಮನೆ ಇದೆ, ಮೇಕೆಗಳೊಂದಿನ ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ. ಸೊ ಏನನ್ನಿಸ್ತು ನಿಮಗೆ ಈ ವಿಡಿಯೋ ನೋಡಿ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆಲ್ ಸಬ್ಸ್ಕ್ರೈಬ್. ಮತ್ತು ಇಲ್ಲೊಂದು ಸ್ವಲ್ಪ ಗಿಡ ಇದ್ದಾವೆ ಇಲ್ಲಿ. ಇದು ನೋಡಿ ತುಳಸಿ ಗಿಡ, ಇದು ಬ್ಲ್ಯಾಕ್ ತುಳಸಿನೇ. ನೆಕ್ಸ್ಟು ಪುದೀನ, ನಾನು ಇಲ್ಲೇ ಕಿತ್ಕೊಂಡು ನಮ್ಮ ಮನೆಗೆ ಪುದೀನ ಪಲಾವ್ಗೆ ಅದೆಲ್ಲ ಹಾಕ್ಕೊಳ್ತಿದ್ದೆ. ಮತ್ತೆಲ್ಲ ಕಟ್ ಮಾಡಿ ಹೊಸ ಕಡ್ಡಿಗಳನ್ನ ಊತಿದ್ದಾರೆ. ಮತ್ತು ಇಲ್ಲೊಂದಿದೆ ಶಾಮಂತಿ, ಇದರಲ್ಲಿ ಇನ್ನೂ ಏನು ಮಗ್ಬಿಟ್ಟಿಲ್ಲ. ಸೊ ಇಷ್ಟು ನಮ್ಮ ಮನೆ ತೋಟ, ಚಿಕ್ಕ ತೋಟ. ಇಲ್ಲೊಂದು ಮನಿ ಪ್ಲ್ಯಾಂಟ್ ಗಿಡ ಇದೆ, ಅದರೊಳಗಡೆ ಮೆಣಸಿನ್ಕಾಯಿ ಗಿಡ ಒಂದು ಬೆಳ್ಕೊಂಡಿದೆ. ಇದು ಮನಿ ಪ್ಲ್ಯಾಂಟ್ ಗಿಡ. ಫುಲ್ಲು ಒಂದು ರೌಂಡ್ ಬಂದಿತ್ತು, ಇಲ್ಲಿ ಮೇಲೆ ಎಲ್ಲ ಅದು ಒಣಗಿ ಬೀಳ್ತಾಯಿತ್ತು, ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲ ಕಟ್ ಮಾಡಿ ಮತ್ತೆ ಒಂದು ಅದರಲ್ಲೇ ಬೆಳ್ಕೊಂಡಿದೆ ಇದು. ನೆಕ್ಸ್ಟ್ ಇಲ್ಲೊಂದು ತುಳಸಿ ಗಿಡ ಇದೆ ಪೂಜೆ ಮಾಡೋದಕ್ಕಂತ. ಸೊ ಇಷ್ಟು ನಮ್ಮ ತೋಟದ್ದು ನೋಡಿ. ತೊಗರಿ ಗಿಡ, ಮರ ಹೆಂಗೆ ಬೆಳೆದಿದೆ. ಸೊ ವಿಡಿಯೋ ನೋಡ್ತಾರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಬಾಯ್.